ಫಿಟ್ಸನ್ನು ಕಾಯಿಲೆಯಲ್ಲಿ ಏನಾಗುತ್ತೆ ಅಂದರೆ ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಫಿಟ್ಸಲ್ಲಿ ಕೆಲವು ಸೆಕೆಂಡ್ಗಳು ಅಥವಾ ಕೆಲವು ಮಿನಿಟ್ ಮ್ಯಾಕ್ಸಿಮಮ್ 1 or 2 minutesವರೆಗೂ ಆ ಕಾಯಿಲೆ ಬರುತ್ತೆ. ಪೂರ್ತಿ ದೇಹ ಕಂಪನ ಆಗ್ತಾ ಇರುತ್ತೆ, ಬಾಯಲ್ಲಿ ನೊರೆ ಬರೋದು, ಕಣ್ಣು ಒಂದು ಭಾಗದಲ್ಲಿ ತಿರುಗಿರೋ ಅಂಥದ್ದು. ಆ ಟೈಮಲ್ಲಿ ಗೊತ್ತಿಲ್ಲದಲೇ ಅವರಿಗೆ ಅನ್ಕಾನ್ಷಿಯಸ್ ಆಗಿ ಬಟ್ಟೆಯಲ್ಲಿ ಯೂರಿನ್ ಮೋಷನ್ ಮಾಡ್ಕೊಳ್ಳೋದು, ನಾಲಿಗೆ ಕಚ್ಕೊಳ್ಳೋದು, ಇದು ಸಾಮಾನ್ಯವಾಗಿ ಫಿಟ್ಸ್ ಕಾಯಿಲೆ ಅಂತ ಬರೋದಂಥ ಲಕ್ಷಣಗಳು. ಪಾರ್ಕಿನ್ಸನ್ಸ್ ಡಿಸೀಸ್ ಆ ತರಹ ಅಲ್ಲ. ಪಾರ್ಕಿನ್ಸನ್ಸ್ ಡಿಸೀಸಲ್ಲಿ ಇದು ಅವ್ರ ವ್ಯಕ್ತಿ ಕಾನ್ಷಿಯಸ್ಸೇ ಇರ್ತಾನೆ, ಅವರಿಗೆ ಶೇಕಿಂಗ್ ಆಗೋದು ಕೆಲವೊಮ್ಮೆ ಆಂಗ್ಸೈಟಿ ಇದ್ದಾಗ, ಸ್ಟ್ರೆಸ್ ಇದ್ದಾಗ ಕೆಲವೊಮ್ಮೆ ಶೇಕ್ ಆಗೋದು ಜಾಸ್ತಿ ಇರುತ್ತೆ, ಖಾಲಿ ಕೂತ್ಕೊಂಡಿದ್ದಾಗ. ಇದು ಒಮ್ಮೆ ಬಂದು ಹೋಗೋಂಥದ್ದಲ್ಲ, ಇದು ಜೀವನ ಪೂರ್ತಿ ಇರೋಂಥ ಕಾಯಿಲೆ. ಇದು ಕೇವಲ ಈ ಫಿಟ್ಸ್ ಆದರೆ ಕೆಲವು ಸೆಕೆಂಡ್ಗಳು ಕೆಲವು ಮಿನಿಟ್ಗಳು ಆಗುತ್ತೆ. ಆದ ನಂತರ ಪೇಷಂಟು ಸ್ವಲ್ಪ ಡ್ರೌಸಿನೆಸ್ ಆದಮೇಲೆ ಅವರು ಕಾನ್ಷಿಯಸ್ ಬರುತ್ತೆ, ಅವರ ದಿನನಿತ್ಯದ ಕೆಲಸಗಳು ಅವ್ರು ಮತ್ತೆ ಕಂಟಿನ್ಯೂ ಮಾಡ್ತಿರ್ತಾರೆ. ಇದು ಥ್ರೂಔಟ್ ದಿ ಲೈಫ್ ಇರುತ್ತೆ. ಇಲ್ಲಿ ಯಾವುದೇ ರೀತಿ ವ್ಯಕ್ತಿ ಅನ್ಕಾನ್ಷಿಯಸ್ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.